ಈ ಪ್ರಪಂಚ ನಂಗೊಂದ್ ಸುಳ್ಳು ಹೇಳಿತ್ತು. ಸುಂದರಿಯರು ಯಾರು ಅಂತ ಕೇಳಿದ್ರೆ ತೆಳ್ಳಕ್ಕಿರೋರು, ಬೆಳ್ಳಕ್ಕಿರೋರು, ಉದ್ದಕ್ಕಿರೋರು ಅಂತೆಲ್ಲ ಹೇಳಿ ನನಗಿದ್ದಂತ ಒಂದ್ ಆಸೆನ ಮಣ್ಣ್ ಮಾಡ್ಬಿಟ್ರು. ಏನ್ ಆಸೆ ಅಂತ ಕೇಳ್ತೀರಾ? ನಾನು ಗೌನ್ ಹಾಕೋಬೇಕು, ತಲೆ ಮೇಲೆ ಒಂದ್ ಕಿರೀಟ ಇಟ್ಕೋಬೇಕು, ರ್ಯಾಂಪ್ ವಾಕ್ ಮಾಡ್ಬೇಕು ಅನ್ನುವಂತ ಆಸೆ ಕಣ್ರಿ. ಆದ್ರೂ ನನ್ನ ಆಸೆನ ನಾನ್ ಬಿಡ್ಲೇ ಇಲ್ಲ. ಕಾಲೇಜಲ್ಲಿ ಇದ್ದಾಗ ಎಲ್ಲಾ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಬಿಕಾಸ್ ವರ್ಲ್ಡ್ ಒಂದ್ ಮಾತು ಹೇಳಿತ್ತಲ್ಲ, ಹಾಗಾಗಿ ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ಲಿಲ್ಲ. ಸ್ಟೇಜ್ ಮೇಲೆ ರ್ಯಾಂಪ್ ವಾಕ್ ಮಾಡಕ್ಕಂತೂ ಹತ್ತಾನೆ ಇರ್ಲಿಲ್ಲ. ಆದ್ರೆ ಯೂಟ್ಯೂಬ್ ಅಲ್ಲಿ ಒಂದಷ್ಟು ವಿಡಿಯೋಸ್ ನೋಡ್ತಾ ಇರ್ಬೇಕಾದ್ರೆ ಒಂದ್ ವಿಡಿಯೋ ಕಾಣಿಸ್ತು. ಇದ್ರಲ್ಲಿ ಮದುವೆ ಆಗದೆ ಇರೋರು ಮಾತ್ರ ಅಲ್ಲ, ಮದುವೆ ಆಗಿರೋರು ಸಹ ಪ್ಯಾಜನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಯಾವ್ದಪ್ಪ ಈ ಕಾಂಪಿಟೇಷನ್, ಏನಪ್ಪ ಇದೆಲ್ಲ ಅಂತ ಚೆಕ್ ಮಾಡ್ಬೇಕಾದ್ರೆ ಗೊತ್ತಾಯ್ತು, ಮಿಸ್ ಅಂಡ್ ಮಿಸ್ಸಸ್ ಇಂಡಿಯಾ ಆಸ್ಟ್ರಲ್ ಪ್ಯಾಜನ್ ಶೋ ನಡೀತಾ ಇದೆ ಅಂತ. ನೋಡ್ದೆ, ರಿಜಿಸ್ಟರ್ ಆದೆ, ಆಡಿಷನ್ಸ್ ಅಟೆಂಡ್ ಮಾಡಿದೆ, ಫೈನಲ್ಸ್ ವರ್ಗು ಹೋಗಿ ಕಿರೀಟ ಕೂಡ ಗೆದ್ಕೊಂಡ್ ಬಂದೆ. ಬೈ ಪ್ರೊಫೆಷನ್ ಐ ಆಮ್ ಅ ಸ್ಟಡಿ ಸ್ಕಿಲ್ ಎಕ್ಸ್ಪರ್ಟ್, ಮೆಮೊರಿ ಅಂಡ್ ಕ್ರಿಯೇಟಿವಿಟಿ ಕೋಚ್, ಅ ಮದರ್ ಆಫ್ 5 years old ಬಾಯ್. ಬಟ್ ಎಲ್ಲದಕ್ಕಿಂತ ಖುಷಿ ಆಗೋದು ಇದೇ ಕಣ್ರಿ. ವೆನ್ ಪೀಪಲ್ ಕಾಲ್ ಮೀ ಕ್ವೀನ್ ಆಫ್ ಮಿಸಸ್ ಇಂಡಿಯಾ ಕರ್ನಾಟಕ, ಬ್ಯಾಂಗ್ಳೂರ್ ರನ್ನರ್ ಅಪ್ ಅಂಡ್ ರಿಮಾರ್ಕಬಲ್ ಅಂತೆಲ್ಲ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅದಷ್ಟೇ ಅಲ್ಲ, ಈ ಪ್ಯಾಟರ್ನ್ ಶೋ ಅಲ್ಲಿ ವಿನ್ ಆಗಿ ಹೊರಗೆ ಹೋದ್ಮೇಲೆ ಸಿಕ್ದಂತಹ ರೆಕಗ್ನೈಸೇಷನ್ ಅಷ್ಟೇ ಇಷ್ಟ ಅಲ್ಲ. ಅಂಡ್ ಮೇನ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಖುಷಿ ಕೊಡೋ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನನ್ನ ಸಾಕಷ್ಟು ಕಾಲೇಜಲ್ಲಿ, ಎಸ್ಪೆಷಲಿ ನಾನು ಓದಿದಂತ ಕಾಲೇಜ್ಗೆ ನನ್ನ ಗೆಸ್ಟ್ ಆಗಿ ಕರೀತಾರೆ, ಜಡ್ಜ್ ಮಾಡಕ್ಕೆ ಕರೀತಾರೆ. ಅದು ಯಾವ ಶೋನ? ಫ್ಯಾಷನ್ ಶೋನ. ಫ್ರಮ್ ಡ್ರೀಮಿಂಗ್ ಟು ಇನ್ಸ್ಪೈರಿಂಗ್, that's what happens when you say yes to the opportunity. Opportunities are everywhere, the doors are open, just say and get in. ನಿಮ್ಗೆ ಕರೇಜ್, ಸ್ಟೈಲ್ ಎಲ್ಲಾನು ಸಿಗುತ್ತೆ.